ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಪ್ರೆಸ್ ಮೆಷಿನನ್ನು ಯೂಸ್ ಮಾಡದೆ ಅಕ್ಕಿ ರೊಟ್ಟಿಯನ್ನು ನೀವು ಯಾವ ಥರ ಮಾಡಬಹುದಂತ ತೋರಿಸಿಕೊಡ್ತೇನೆ. ಕೆಲವರಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಇರುತ್ತೆ, ಆದರೆ ಅಕ್ಕಿಯನ್ನೆಲ್ಲ ರುಬ್ಕೊಂಡು ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಅಂಥವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ಈ ಅಕ್ಕಿ ರೊಟ್ಟಿಯನ್ನು ನಾವು ರೈಸ್ ಪೌಡರಿಂದ ಅಕ್ಕಿ ಹುಡಿಯಿಂದ ಮಾಡ್ತಿದ್ದೇವೆ. ಈ ಅಕ್ಕಿ ರೊಟ್ಟಿ ಸಾಫ್ಟಾಗಿ ತೆಳುವಾಗಿ ಆಮೇಲೆ ತುಂಬಾ ರುಚಿಯಾಗಿರುತ್ತೆ. ನಾನು ಈ ರೆಸಿಪಿಯನ್ನು ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ. ಈ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಮೊದಲು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಳ್ಬೇಕು. ಈ ಅಕ್ಕಿ ರೊಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಮೊದಲಿಗೆ ನಾವು ನೀರನ್ನು ಬಿಸಿ ಮಾಡಿಕೊಳ್ಬೇಕು. ನಾನು 3 ಕಪ್ ಅಷ್ಟು ನೀರನ್ನು ತೆಗೆದುಕೊಳ್ತಿದ್ದೇನೆ. ಆಮೇಲೆ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡ್ತೇನೆ. ನೋಡಿ, ನಾನು ಈ ರೈಸ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಪತ್ತಿರಿ ಪೌಡರ್ ಅಂತಲೇ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಈ ರೈಸ್ ಪೌಡರ್ ಸಿಗ್ತದಾದರೆ ನೀವು ಇದನ್ನೇ ಯೂಸ್ ಮಾಡಬಹುದು. ಇದರಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬೇರೆನೂ ಯೂಸ್ ಮಾಡಬಹುದು. ಕರ್ನಾಟಕದ ಬೇರೆ ಕಡೆಗಳಲ್ಲಿ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಮಂಗಳೂರು ಕಡೆಯಲ್ಲಿ ಎಲ್ಲ ಅಮ್ಮೀಸ್ ಪೌಡರ್ ಅಂತ ಸಿಗ್ತದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಅದು ಸಿಕ್ಕಿದರೆ ಅದನ್ನು ಯೂಸ್ ಮಾಡಬಹುದು. ಇಲ್ಲಾಂದರೆ ಮಿಲ್ಲಲ್ಲಿ ಎಲ್ಲ ರೈಸನ್ನು ಹುಡಿ ಮಾಡಿ ಕೊಡ್ತಾರಲ್ಲ, ಅದನ್ನು ಸಹ ಯೂಸ್ ಮಾಡಬಹುದು. ನೋಡಿ, ಈ ಥರ ಫೈನಾಗಿ ಹುಡಿಯಾಗಿರ್ಬೇಕಾಯ್ತಾ. ನಾನು ಇದರಲ್ಲಿ ಈ ಕಪ್ಪಿನಲ್ಲಿ ನಾನು ಆಗ ನೀರು ಹಾಕಿದೆ ಅಲ್ಲ, ಅದೇ ಕಪ್ಪಿನಲ್ಲಿ 2 ಕಪ್ಪಷ್ಟು ರೈಸ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ನಮ್ಮ ನೀರು ಕುದಿತಾ ಉಂಟು. ಈಗ ನಾನು ಈ ರೈಸ್ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ರೈಸ್ ಪೌಡರನ್ನು ಸೇರಿಸಿದ ತಕ್ಷಣ ನಾವು ಕೈ ಬಿಡದೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟಿನಲ್ಲಿ ಈಗ ಗಂಟು ಗಂಟೆಲ್ಲ ಉಂಟಲ್ಲ, ಇದೆಲ್ಲ ಹೋಗಬೇಕು. ಆ ಥರ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರೈಸ್ ಪೌಡರ್ ಪ್ಯಾಕೆಟಲ್ಲಿ 2 ಕಪ್ ನೀರು ಅಂತ ಬರೆದಿರ್ತಾರೆ. ಆದರೆ 2 ಕಪ್ ನೀರು ಬೇಕಾಗಿಲ್ಲ, 1.5 ಕಪ್ ಅಷ್ಟು ನೀರು ಸಾಕಾಗ್ತದೆ. ನಾನು ಈಗ 2 ಕಪ್ ರೈಸಿಗೆ 3 ಕಪ್ ಅಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ. ಅಂದರೆ 1 ಕಪ್ಪಿಗೆ 1.5 ಕಪ್, ಹಾಗೆ 2 ಕಪ್ಪಿಗೆ 3 ಕಪ್ ಅಷ್ಟು ನೀರನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಂಟಲ್ಲ, ಇದನ್ನು ಮುಚ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕು. ಜಾಸ್ತಿ ತಣ್ಣಗಾಗಿಸಬೇಡಿ. ನಾವೀಗ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಈಗ ಈ ಹಿಟ್ಟು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಉಂಟು. ಇನ್ನು ಇದನ್ನು ನಾವು ಚೆನ್ನಾಗಿ ನೀಡ್ ಮಾಡ್ಕೊಳ್ಬೇಕು. ನಾವು ಈ ಹಿಟ್ಟನ್ನು ಚೆನ್ನಾಗಿ ನೀಡ್ ಮಾಡೋದ್ರಿಂದ ಉಂಟಲ್ಲ, ನಮ್ಮ ಈ ರೈಸ್ ರೊಟ್ಟಿ ಸಾಫ್ಟಾಗಿ ಬರ್ತದೆ. ಆಮೇಲೆ ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತೆಗೆದುಕೊಂಡು ನೋಡಿ, ಈ ಥರ ಬಾಲ್ ಥರ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕು. ಆಮೇಲೆ ಈ ಹಿಟ್ಟು ಡ್ರೈ ಆಗಬಾರ್ದಂತ ಈ ಥರ ಪಾತ್ರೆಯ ಲಿಡ್ಡನ್ನು ಕ್ಲೋಸ್ ಮಾಡಿಡಿ. ನೋಡಿ, ಈಗ ನಾವು ಈ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ಯಾವುದೇ ಪ್ರೆಸ್ ಮೆಷಿನನ್ನು ಯೂಸ್ ಮಾಡುವುದಿಲ್ಲಲ್ಲ, ಅದಕ್ಕೋಸ್ಕರ ನಾವು ರೋಲಿಂಗ್ ಪಿನ್ನ ಸಹಾಯದಿಂದ ಚಪಾತಿ ಥರ ಲಟ್ಟಿಸ್ಕೊಂಡು ಮಾಡ್ತಿದ್ದೇವೆ. ಹಾಗಾಗಿ ಲಟ್ಟಿಸಿಕೊಳ್ಳುವಾಗ ಹಿಟ್ಟು ಕೌಂಟರಿಗೆಲ್ಲ ಅಂಟ್ಕೊಳ್ಬಾರ್ದಂತ ಸ್ವಲ್ಪ ರೈಸ್ ಪೌಡರನ್ನು ಡಸ್ಟ್ ಮಾಡಿಕೊಳ್ಳಿ. ಆಮೇಲೆ ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ನಿಮಗೆ ಎಷ್ಟು ತೆಳುವಲ್ಲಿ ಲಟ್ಟಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟು ತೆಳುವಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಆಮೇಲೆ ಒಂದು ವಿಷಯ ಏನೆಂದರೆ, ನೀವು ಇದನ್ನು ಲಟ್ಟಿಸ್ಕೊಳ್ಳುವಾಗ ತುಂಬಾ ಫೋರ್ಸ್ ಹಾಕ್ಕೊಂಡು ಇದನ್ನು ನೀವು ಲಟ್ಟಿಸ್ಕೊಳ್ಬೇಡಿ. ಸಾಫ್ಟ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಳಿ. ಇದು ಅಕ್ಕಿ ಹಿಟ್ಟಿನಿಂದ ಮಾಡೋದ್ರಿಂದ ಇದನ್ನು ಫೋರ್ಸ್ ಹಾಕ್ಕೊಂಡು ನೀವು ಲಟ್ಟಿಸ್ಕೊಂಡ್ರೆ ಇದು ಕಟ್ಟಾಗಬಹುದು. ಅದಕ್ಕೋಸ್ಕರ ಸಾಫ್ಟಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಆಮೇಲೆ ಈವನ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಳಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಹಾಗೆ ಮಾಡಬೇಡಿ. ಎಲ್ಲ ಕಡೆ ಒಂದೇ ಥರ ನೀವು ಲಟ್ಟಿಸ್ಕೊಳ್ಳಿ. ಆಮೇಲೆ ಇದನ್ನು ನಿಮಗೆ ಎಷ್ಟು ತೆಳುವಲ್ಲಿ ಲಟ್ಟಿಸ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ತೆಳುವಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಇನ್ನು ಫಸ್ಟ್ ಟೈಮ್ ಮಾಡುವವರೆಲ್ಲ ಹೆದರ್ಕೊಳ್ಬೇಕಂತ ಇಲ್ಲ, ನೀವು ಒಂದೇ ಸಲಕ್ಕೆ ಇದು ಮಾಡಬಹುದು. ಈ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ನಾವು ಈಸಿಯಲ್ಲಿ ಮಾಡಿ ತೆಗಿಬಹುದು. ನೋಡಿ, ನಿಮಗೆ ಎಷ್ಟು ತೆಳುವಲ್ಲಿ ಲಟ್ಟಿಸ್ಲಿಕ್ಕೆ ಆಗ್ತದೆ ಅಷ್ಟು ತೆಳುವಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಇನ್ನು ಕೆಲವರು ದಪ್ಪದಲ್ಲಿ ಸಹ ಲಟ್ಟಿಸ್ಕೊಳ್ತಾರೆ, ಅವರವರ ಟೇಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ನೋಡಿ, ನಿಮಗೆ ಯಾವ ಥರ ಬೇಕಂತ. ನಿಮಗೆ ದಪ್ಪದಲ್ಲಿ ಬೇಕಿದ್ದರೆ ದಪ್ಪದಲ್ಲಿ ಲಟ್ಟಿಸ್ಕೊಳ್ಬಹುದು, ಇಲ್ಲಾಂದರೆ ತೆಳುವಲ್ಲಿ ಬೇಕಿದ್ದರೆ ಸ್ವಲ್ಪ ತೆಳು ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಬಹುದು. ಆಮೇಲೆ ಈ ಅಕ್ಕಿ ರೊಟ್ಟಿಗೆ ಒಂದು ಒಳ್ಳೆಯ ಶೇಪ್ ಕೊಡಲಿಕ್ಕೆ ನಾನೊಂದು ಬೌಲನ್ನು ಯೂಸ್ ಮಾಡ್ತಿದ್ದೇನೆ. ನೀವು ಈ ಥರ ಯಾವುದೇ ವಸ್ತುವನ್ನು ಯೂಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಕೊಳ್ಳಿ. ಆಮೇಲೆ ಬೌಲ್ನ ಸುತ್ತ ಎಕ್ಸ್ಟ್ರಾ ಹಿಟ್ಟು ಉಂಟಲ್ಲ, ಅದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಇದನ್ನು ನಾವು ಪುನಃ ಲಟ್ಟಿಸ್ಕೊಂಡು ರೊಟ್ಟಿ ಮಾಡಬಹುದು. ನೋಡಿ, ಹಿಟ್ಟನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಾಗಿದೆ. ಇನ್ನು ಈ ಬೌಲನ್ನು ಮೇಲಕ್ಕೆತ್ತಿ ನೋಡುವ ಶೇಪ್ ಹೇಗೆ ಬಂದಿದಂತ.
ನೋಡಿ ಶೇಪ್ ಚೆನ್ನಾಗಿ ಬಂದಿದೆ. ಈ ಅಕ್ಕಿ ರೊಟ್ಟಿಗೆ ಈಗ ಒಂದು ಒಳ್ಳೆ ಶೇಪ್ ಸಿಕ್ಕಿದೆ ನೋಡಿ. ತೆಳುವಲ್ಲಿ ಲಟ್ಟಿಸ್ಕೊಂಡಿದ್ದೇನೆ. ನೋಡಿ ಇದನ್ನು ನೀವು ಈ ಥರ ಎಲ್ಲ ಮಾಡಿಕೊಂಡ್ರೆ ಇದೇನು ಕಟ್ಟಾಗೋದಿಲ್ಲ. ನೀವು ಫಸ್ಟ್ ಟೈಮ್ ಮಾಡೋದಾದ್ರೂ ಏನು ಹೆದರ್ಕೊಳ್ಬೇಕಂತ ಇಲ್ಲ. ಇದು ಚೆನ್ನಾಗಿಯೇ ಬರ್ತದೆ. ಇದು ತುಂಬಾ ಈಸಿಯಲ್ಲಿ ನಿಮಗೆ ಈ ಥರ ಅಕ್ಕಿ ರೊಟ್ಟಿಯನ್ನು ಮಾಡಿ ತೆಗಿಬಹುದು. ನೋಡಿ ನಾನು ಇನ್ನೊಂದು ಮಾಡ್ಕೊಂಡು ತೋರಿಸ್ತೇನೆ. ನಾವು ಆಗ ಮಾಡಿದ್ವಿ ಅಲ್ಲ, ಅದೇ ಥರ ಮಾಡಿಕೊಂಡ್ರೆ ಆಯಿತು. ಮೊದಲು ಲಟ್ಟಿಸ್ಕೊಂಡು ನಂತರ ಒಂದು ಬೌಲಿಂದ ಶೇಪ್ ಕೊಟ್ಟರೆ ಆಯಿತು. ಇನ್ನು ಇದನ್ನು ಲಟ್ಟಿಸ್ಕೊಳ್ಳುವಾಗ ಕೌಂಟರಿಗೆ ಅಥವಾ ರೋಲಿಂಗ್ ಪಿನ್ಗೆ ಅಂಟ್ಕೊಳ್ತಾ ಉಂಟಂತ ನಿಮಗೆ ಫೀಲ್ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಡಸ್ಟ್ ಮಾಡಿಕೊಳ್ಳಿ. ನೀವು ನೋಡಬಹುದು ಇದು ಎಷ್ಟು ಈಸಿಯಲ್ಲಿ ತೆಗಿಲಿಕ್ಕೆ ಬರ್ತಾ ಉಂಟಂತ. ನಮ್ಮ ಅಕ್ಕಿ ರೊಟ್ಟಿ ಚೆನ್ನಾಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ನೋಡಿ. ಇದನ್ನು ನಾವು ಈ ಥರ ಎಲ್ಲ ಮಾಡಿಕೊಂಡ್ರೆ ಇದು ಕಟ್ಟಾಗೋದಿಲ್ಲ. ಆಮೇಲೆ ಇದನ್ನೆಲ್ಲ ಒಂದರ ಮೇಲೆ ಒಂದು ಈ ರೀತಿ ಮೇಲೆ ಮೇಲೆ ಇಟ್ಟರೂ ಸಹ ಇದು ಒಂದಕ್ಕೊಂದು ಅಂಟ್ಕೊಳ್ಳುವುದಿಲ್ಲ. ಮೊದಲಿಗುಂಟಲ್ಲ ನಾವು ಈ ಥರ ಎಲ್ಲ ಅಕ್ಕಿ ರೊಟ್ಟಿಯನ್ನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಇದನ್ನೆಲ್ಲ ನಾವು ಒಂದೇ ಸಲಕ್ಕೆ ಒಂದೊಂದಾಗಿ ಇದನ್ನು ನಾವು ಕಾಯಿಸಿ ತೆಗಿಲಿಕ್ಕೆ ಆಗ್ತದೆ. ಆಗ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಇದೆಲ್ಲ ರೆಡಿ ಮಾಡ್ಕೊಂಡಿಟ್ಟು ನಂತರ ಇದನ್ನು ನಾವು ಒಂದೊಂದಾಗಿ ಕಾಯಿಸಿ ತೆಗಿಬಹುದು. ಇನ್ನು ಇದು ಇಷ್ಟು ರೆಡಿ ಆದಮೇಲೆ ಉಂಟಲ್ಲ, ಇದನ್ನು ನಮಗೆ ಬೇಗ ಬೇಗನೆ ಕಾಯಿಸಿ ತೆಗಿಲಿಕ್ಕೆ ಆಗ್ತದೆ. ನೋಡಿ 2 ಕಪ್ ಅಕ್ಕಿ ಹಿಟ್ಟಿನಿಂದ ನೋಡಿ ಇಷ್ಟೊಂದು ನಾವು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೇವೆ. ಇನ್ನು ಇದನ್ನು ನಾವು ಕಾಯಿಸಿಕೊಳ್ಳುವ. ಅಕ್ಕಿ ರೊಟ್ಟಿಯನ್ನು ಕಾಯಿಸಲಿಕ್ಕೆ ನಾನೊಂದು ತವವನ್ನು ಬಿಸಿ ಮಾಡಿಕೊಂಡಿದ್ದೇನೆ. ತವ ಚೆನ್ನಾಗಿ ಬಿಸಿಯಾದ ಮೇಲೆ ಒಂದು ಅಕ್ಕಿ ರೊಟ್ಟಿಯನ್ನು ಹಾಕ್ಕೊಂಡು ಅದನ್ನು ಒಂದು ಕಡೆಯಿಂದ ಉಂಟಲ್ಲ ಒಂದು 30 ಸೆಕೆಂಡ್ ತನಕ ನಾವು ಕಾಯಿಸ್ಕೊಳ್ಬೇಕು. ನಂತರ ಅದರ ಸೈಡನ್ನು ಚೇಂಜ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಬಬಲ್ ಥರ ಬರ್ತದೆ ನೋಡಿ. ನೋಡಿ ಇದರ ಈ ಸೈಡ್ ಚೆನ್ನಾಗಿ ಕಾದ ಮೇಲೆ ಇದನ್ನು ನಾವು ಪುನಃ ಮಗುಚಿ ಹಾಕ್ಕೊಳ್ಬೇಕು. ಮಗುಚಿ ಹಾಕೊಂಡ್ಮೇಲೆ ಉಂಟಲ್ಲ ಪುನಃ ಒಂದು 30 ಸೆಕೆಂಡ್ ತನಕ ಇದನ್ನು ಕಾಯಿಸ್ಕೊಳ್ಳಿ. ಆಮೇಲೆ ಈ ಥರ ಒಂದು ಕಾಟನ್ನ ಬಟ್ಟೆಯಿಂದ ಅಕ್ಕಿ ರೊಟ್ಟಿಯ ಮೇಲೆ ಈ ಥರ ನೀವು ಪ್ರೆಸ್ ಮಾಡಿಕೊಳ್ಳಿ. ಆಗ ನೋಡಿ ಇದು ಉಬ್ಬಿಕೊಂಡು ಬರ್ತದೆ. ಇನ್ನು ಒಂದೊಂದು ಅಕ್ಕಿ ರೊಟ್ಟಿಗೆ ನಾವು ಈ ಥರ ಮಾಡಬೇಕಂತನೂ ಇಲ್ಲ, ಅದು ತನ್ನಷ್ಟಕ್ಕೇ ಉಬ್ಬಿಕೊಂಡು ಬರ್ತದೆ. ಇನ್ನು ಉಬ್ಬಿ ಬರಲಿಲ್ಲ ಅಂದ್ರೂ ಏನು ಟೆನ್ಷನ್ ಬೇಡ. ಇದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರುವುದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಕಾದಿದೆ. ಇನ್ನು ಇದನ್ನು ನಾನು ತೆಗೆದುಕೊಳ್ತೇನೆ. ನೋಡಿ ಈ ಅಕ್ಕಿ ರೊಟ್ಟಿಯನ್ನು ನಾನು ಎಷ್ಟು ಈಸಿಯಲ್ಲಿ ತೆಗಿತಿದ್ದೇನೆ, ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಇದೇ ಥರ ನಾವು ಎಲ್ಲ ಅಕ್ಕಿ ರೊಟ್ಟಿಯನ್ನು ಉಂಟಲ್ಲ ಕಾಯಿಸ್ಕೊಂಡು ತೆಗಿಬೇಕು. ಈ ಅಕ್ಕಿ ರೊಟ್ಟಿಯನ್ನು ಉಂಟಲ್ಲ ನೀವು ಯಾವುದೇ ಗ್ರೇವಿಯೊಂದಿಗೆ ತಿನ್ನಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ. ಎಗ್ ಮಸಾಲ, ತರಕಾರಿ ಸಾರು, ಚಿಕನ್ ಸಾರಿನೊಂದಿಗೆ ಇದರ ಟೇಸ್ಟ್ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ. ಹಾಗೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಲು ಖಂಡಿತ ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.